ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದ ರಿಂಗ್ ಬೀಡ್ಸನ್ನು ಬಳಸಿ ಸಿಂಗಲ್ ಸ್ಟೆಪ್ಪಲ್ಲಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗೂ ಇರುತ್ತೆ, ಬಟ್ ಬ್ಯಾಲೆನ್ಸಿಂಗ್ ಮಾಡಬೇಕು ರಿಂಗ್ ಬೀಡನ್ನು. ಅದು ಬಿಟ್ಟರೆ ತುಂಬ ಈಸಿಯಾಗಿ ಬೇಗ ಈ ಡಿಸೈನ್ನ ಹಾಕಿ ಮುಗಿಸ್ಕೋಬೋದು. ನೀಟಾಗಿ ಫಿನಿಶಿಂಗೂ ಬರುತ್ತೆ, ಒಂಥರ ಲುಕ್ಕು ಡಿಫ್ರೆಂಟ್ ಆಗಿನೂ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನೋಡಿ, ನಾನು 6 ಎಳೆ ದಾರ ತಗೊಂಡಿದ್ದೀನಿ. 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ಈ ರೀತಿಯಾಗಿ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ಡನ್ನು ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದಮೇಲೆ ನಾನು 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ 2 ಚೈನ್ಸನ್ನು ಹಾಕ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಇದ್ರ ಪಕ್ಕಕ್ಕೇನೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಈ 2 ಚೈನ್ಸ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದಗೆ ಒಂದು ಕಂಬನ ಮಾಡಿಕೊಂಡು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2 ಕಂಬಗಳನ್ನ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ನಾನೀಗ ಇಲ್ಲಿ 3 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ, ನಾನು ಕುಚ್ಚುಗೋಸ್ಕರ ಗ್ಯಾಪ್ ಬಿಟ್ಕೊಳ್ತಾ ಇದ್ದೀನಿ. ಮತ್ತು ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಇದನ್ನು ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಿಕೊಂಡು ಈ 3 ಚೈನ್ಸ್ ಎಷ್ಟು ಗ್ಯಾಪ್ ಬರುತ್ತೆ ಅಷ್ಟು ಗ್ಯಾಪ್ಗೆ ಬಿಟ್ಟು ನಾನು ಅಲ್ಲಿಗೆ ನಾನು ಕ್ರೋಶನ ಸೇರಿಸಿ ಬಟ್ಟೆಗೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನೀಗ ಪಕ್ಕದಲ್ಲೇ 5 ಕಂಬನ ಮಾಡ್ಕೊಳ್ತೀನಿ. ಸ್ಲೈಟಾಗಿ ಒಂಚೂರು ಗ್ಯಾಪ್ ಬಿಟ್ಟು ಕಂಬಗಳನ್ನ ಮಾಡ್ಕೊಳ್ಳಿ. ಹತ್ರ ಹಾಕ್ಕೊಂಡ್ರೆ ಮೇಲೆಗಡೆ ಬ್ರಾಡು ಕೆಳಗಡೆ ಚಿಕ್ಕದು ಬರೋದ್ರಿಂದ ಅವು ನೀಟಾಗಿ ಯೂನಿಫಾರ್ಮ್ ಆಗಿ ಕಾಣಲ್ಲ. ನೋಡಿ, ಈ ರೀತಿಯ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಪಕ್ಕಕ್ಕೆ ಸೇರಿಸ್ತಾ ನಾನು ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 3 ಆಗಿದೆ. ಈಗ ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ಇಲ್ಲಿ ಪಕ್ಕದಲ್ಲೇ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸ್ ಒಂದು ಮಾಡ್ಕೊಂಡು ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಗ್ಯಾಪ್ ಬೇಕಾಗತ್ತೋ ಎಷ್ಟು ವೈಡ್ ಬೇಕಾಗತ್ತೋ ಅಷ್ಟು ಗ್ಯಾಪ್ಗೆ ನೀವು ಎಷ್ಟು ಕಂಬಗಳು ಬೇಕಂದ್ರೂ ಹಾಕ್ಕೋಬೋದು. ನಾನಿಲ್ಲಿ ಸದ್ಯಕ್ಕೆ ನಾನು 5 ಕಂಬಗಳನ್ನ ಈ ರೀತಿಯಾಗಿ ಯೂನಿಫಾರ್ಮ್ ಆಗಿ ಹಾಕ್ಕೊಂಡಿದ್ದೀನಿ. ಈ 3 ಚೈನ್ಸ್ ಬಂದು ನಾವಿಲ್ಲಿ ಕುಚ್ಚನ್ನು ಕಟ್ಕೊಳ್ತೀವಿ. ನೋಡಿ, ಹೀಗೆ 5 ಕಂಬಗಳನ್ನ ಹಾಕ್ಕೊಂಡಿದ್ದಾದಮೇಲೆ ಈಗ ಇಲ್ಲಿ ಸಿಂಪಲ್ ಟ್ರಿಕ್ಕನ್ನು ಯೂಸ್ ಮಾಡಿ ನಾವು ರಿಂಗ್ ಬೀಡನ್ನು ಅಡ್ಜಸ್ಟ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ನಾನು ರಿಂಗ್ ಬೀಡನ್ನು ತಗೊಂಡು ಈ 2 ಬೆರಳು ಏನಿದೆ ಆ ಬೆರಳಲ್ಲಿ ಇಟ್ಕೊಂಡು ನೋಡಿ ನಾರ್ಮಲ್ಲಾಗಿ ಇದು ಹೆಂಗೆ ಇಟ್ಕೊಂಡಿದ್ನ ಹಾಗೆ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಈ ರಿಂಗ್ ಬೀಡ್ ಒಳಗಡೆ ಕ್ರೋಶನ ಸೇರಿಸಿ ಥ್ರೆಡ್ಡನ್ನು ಹೊರಗಡೆ ಎಳ್ಕೊಂಡು ಇಲ್ಲಿ 2 ಲೂಪ್ಸು ಫಾರ್ಮ್ ಆಗಿದೆ ಅಲ್ಲ, ಅವೆರಡನ್ನು ಒಂದು ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಏನು ಮಾಡಬೇಕಂದ್ರೆ ಒಂದೇ ಸರಿ ಇಲ್ಲಿ ಸಿಂಗಲ್ ಕ್ರೋಶೆ ಸಾಕು, ಇದೆ ಅಡ್ಜಸ್ಟ್ ಆಗುತ್ತೆ, ನೀಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಈಗ ಏನು ಮಾಡ್ತಿದ್ದೀನಿ ಅಂದರೆ ನಾನು ಥ್ರೆಡ್ಡನ್ನು ಹೊರಗಡೆ ಎಳೆದು ಈಗ ನಾನು ಬೀಡ್ಸ್ ಈ ರೀತಿಯಾದ ಬೀಡ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಬೇಕಂದರೆ ಒಂದೇ ಬೀಡನ್ನು ಹಾಕ್ಕೊಬೇಕಂದ್ರೆ 4 ಸಿಂಗಲ್ ಕ್ರೋಶೆಟ್ಸ್ ಹಾಕ್ಕೊಂಡು ಒಂದು ಬೀಡ್ ಮಾಡಿಕೊಂಡು ಮತ್ತು 4 ಸಿಂಗಲ್ ಕ್ರೋಶೆಟ್ಸ್ ಮಾಡ್ಕೋಬೋದು. ನಾನು ಬೇಡ ಅಂತ ಈ ರೀತಿಯಾಗಿ ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ, ಈ ರೀತಿಯಾದ ಒಂದು ಸ್ಮಾಲ್ ಸೈಜ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಅದನ್ನು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಈ ರಿಂಗ್ ಬೀಡ್ಗೆ ನೀಟಾಗಿ ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಥ್ರೆಡ್ಡನ್ನು ಹೊರಗಡೆ ಎಳೆದು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮತ್ತೆ ಥ್ರೆಡ್ಡನ್ನು ಆ್ಯಡ್ ಮಾಡಿಕೊಂಡು ಬೀಡನ್ನು ಥ್ರೆಡ್ಗೆ ಆ್ಯಡ್ ಮಾಡಿಕೊಂಡು ಮತ್ತೆ ಈ ರೀತಿಯಾಗಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನಾನು ಲಾಕ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನಾವು 6 ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ಈಗ 2 ಬೀಡ್ ಹಾಕ್ಕೊಂಡಿದ್ದೀನಿ. ಈಗ 3ನೇ ಬೀಡ್. ನಿಮ್ಗೇನಾದರೂ ಈ ರೀತಿಯಾಗಿ ಬೀಡ್ಸನ್ನು 4 ಬೀಡ್ಸು ಆ್ಯಡ್ ಮಾಡ್ಕೋಬೋದು ನೀಡಲ್ಗೆ. ಈ ರೀತಿಯಾಗಿ ಒಂದೇ ಸರಿ ಬೀಡನ್ನು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಲಾಕ್ ಮಾಡ್ಕೊಳೋದಿದ್ರೆ ನಮಗೆ ಟೈಮ್ ಸ್ವಲ್ಪ ಬೇಗ ಸೇವ್ ಆಗುತ್ತೆ. ಅದಕ್ಕೆ ಈ ರೀತಿ ಯಾರ್ಯಾರು ಯೂಸ್ ಮಾಡ್ತೀರೋ ನೋಡಿ, ಈ ರೀತಿಯಾಗಿ ಒಂದೇ ಸರಿ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಒಂದೊಂದೇ ಬೀಡ್ ಹಾಕ್ಕೊಂಡು ನಾವು ಟೈಮ್ ಮಾಡ್ಕೊಳ್ಳೋ ಬದಲು ಈ ರೀತಿಯಾಗಿ ನೀಟಾಗಿ ನಾವು ಸಿಂಗಲ್ ಕ್ರೋಶೆಸ್ ಹಾಕ್ಕೊಂಡು ಬೀಡ್ಸನ್ನು ಹಾಕ್ಕೋಬೋದು. ನೋಡಿ, ಈಗ ಟೋಟಲಿ ನಾನು 5 ಹಾಕ್ಕೊಂಡಿದ್ದೀನಿ. ಫೈನಲ್ ಆಗಿ 6th ಒನ್. ಟೋಟಲಿ ನಾವು 6 ಬೀಡ್ಸನ್ನು ಹಾಕ್ಕೊಬೇಕು. ಈಗ 6ನೇ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. 6ನೇ ಬೀಡನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ರಿಂಗ್ ಬೀಡಿಗೆ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಈ ರೀತಿಯಾಗಿ 6 ಬೀಡುಗಳು ಬಂದಿದೆ. ಮತ್ತು ನಾವು ಇಲ್ಲಿ ಬೀಡನ್ನು ಲಾಕ್ ಮಾಡಿದ್ದಾದಮೇಲೆ ನಾನು ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಶಸ್ನ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಬ್ಯಾಲೆನ್ಸ್ ಸಿಗೋದಿಲ್ಲ ಫೈನಲಲ್ಲಿ. ನೀವು ಬೇಕಂದರೆ ಸ್ಟಾರ್ಟಿಂಗಲ್ಲಿನೂ 2 ಸರಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬೀಡನ್ನು ಆ್ಯಡ್ ಮಾಡ್ಬೋದು, ಇಲ್ಲ ಹಾಗೇ ಮಾಡ್ಬೋದು. ಈಗ ನೋಡಿ ಈ ರೀತಿಯಾಗಿ ನೀಟಾಗಿ ರಿಂಗ್ ಬೀಡ್ ಸುತ್ತ 6 ಬೀಡಗಳನ್ನ ಮಾಡ್ಕೊಂಡು 2 ಸಿಂಗಲ್ ಕ್ರೋಶಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಲ್ಲಿನೂ ಸಹ ನೀಟಾಗಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಲಾಕ್ ಮಾಡೋವಾಗ. ಈಗ ಇಲ್ಲಿಂದ ಕ್ರೋಶ ಮೇಲಿಂದ ಥ್ರೆಡ್ಡನ್ನು ತಗೊಂಡು ನೋಡ್ಕೊಬೇಕು. ಈ ರೀತಿಯಾಗಿ ಬೀಡನ್ನು ಇಟ್ಟು ನೋಡಿ ಈ ರೀತಿಯಾಗಿ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾವು ಕಂಬನ ಹಾಕ್ಕೊಬೇಕು. ಕಂಬ ಹಾಕೋವಾಗೂ ಸಹ ನಾವು ಫಸ್ಟು ಎಷ್ಟು ಉದ್ದ ಕಂಬಗಳನ್ನ ಮಾಡ್ಕೊಂಡಿದ್ವಿ ಅಷ್ಟು ಉದ್ದ ಕಂಬ ಬರೋವರೆಗೂ ನಾವು ಈ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಕಂಬನ ನೀಟಾಗಿ ಹಾಕ್ಕೊಳ್ಬೇಕು. ಮತ್ತು ಮಿಕ್ಕಿದ 4 ಕಂಬ ಟೋಟಲಿ ನಾವು 5 ಕಂಬನ ಹಾಕ್ಕೊಬೇಕು. ಯಾಕಂದರೆ ಈ ಕಡೆನೂ 5 ಕಂಬನ ಮಾಡ್ಕೊಂಡಿದ್ದೀವಲ್ಲ, ಅದೇ ರೀತಿ ಈ ಕಡೆನೂ ನಾವು ಯೂನಿಫಾರ್ಮ್ ಆಗಿ ಕಂಬಗಳನ್ನ ಹಾಕ್ಕೋಬೇಕು. ಈ ಸ್ವಲ್ಪ ಇಲ್ಲಿ ಟ್ರಿಕ್ಕಿಯಾಗಿರುತ್ತೆ, ಅಲ್ಲಿ ನಾವು ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಬಿಟ್ರೆ ಆರಾಮಾಗಿ ನಾವು ಸೀರೆ ಫುಲ್ಲು ಡಿಸೈನ್ನ ಹಾಕ್ಕೊಳ್ತಾ ಹೊರಟೋಗ್ಬೋದು. ನಾನು ಪ್ರೊಸೀಜರ್ ಹೇಳ್ಕೊಡ್ತಾ ಇದ್ದೀನಿ ಯಾವ ರೀತಿ ಹಾಕ್ಕೋಬೇಕು ಅಂತ. ನೀವು ಸಹ ಇದೇ ರೀತಿ ಫಾಲೋ ಮಾಡ್ತಾ ಹೇಗೆ ಹಾಕ್ಕೋಬೇಕು ಅಂತ ಟ್ರೈ ಮಾಡಿ. ಇವಾಗ 4ನೇದು, ಈಗ ಫೈನಲ್ ಆಗಿ ನಾನು 5ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ, ನೀಟಾಗಿ ಫಿನಿಶಿಂಗು ಬರುತ್ತೆ, ನೀಟಾಗೂ ಇರುತ್ತೆ. ಮತ್ತು ನಾವು ಕಂಟಿನ್ಯೂಷನ್ ಹೇಗೆ ಮಾಡಬೇಕಂದ್ರೆ 3 ಚೈನ್ಸ್ ಹಾಕ್ಕೊಂಡು ಮತ್ತು 5 ಕಂಬ, ಈ 3 ಚೈನ್ಸು ನಾವು ಕುಚ್ಚಿಗೋಸ್ಕರ ಕಟ್ಕೊತೀವಿ. ಮತ್ತು 5 ಕಂಬ ಹಾಕ್ಕೊಂಡು ರಿಂಗ್ ಬೀಡನ್ನು ಇಟ್ಟು ಒಂದು ಸಿಂಗಲ್ ಕ್ರೋಶೆ ಬೀಡು, ಸಿಂಗಲ್ ಕ್ರೋಶೆ ಬೀಡ್ ಮಾಡ್ಕೊಳ್ತಾ 6 ಬೀಡ್ ಆದಮೇಲೆ 2 ಡಬಲ್ ಸಿಂಗಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಬನ್ನಿ ಇದು ಫೈನಲ್ ಆಗಿ ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫೈನಲ್ ಆಗಿ ಈ ರೀತಿಯಾಗಿ ಬರುತ್ತೆ. ನಾನು ಟ್ರೈ ಮಾಡಿದೆ, ಯಾಕಂದ್ರೆ ನಾನು ಯಾವ ಸ್ಯಾರಿಗೂ ಹಾಕಿಲ್ಲ, ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡಿ ನಿಮಗೆ ಹೇಳ್ಕೊಟ್ಟೆ. ನೋಡಿ ಕಂಟಿನ್ಯೂಯೇಷನ್ 3 ಚೈನ್ಸ್ ಹಾಕಿದ್ದಾದಮೇಲೆ 5 ಕಂಬ ಯೂನಿಫಾರ್ಮ್ ಆಗಿ, ಮತ್ತು ರಿಂಗ್ ಬೀಡ್ಗೆ ಒಂದು ಸಿಂಗಲ್ ಕ್ರೋಶೆ ಒಂದು ಬೀಡ್, ಮತ್ತು ಕಂಪ್ಲೀಟ್ ಆದಮೇಲೆ ಡಬಲ್ ಟೈಮ್ ಸಿಂಗಲ್ ಕ್ರೋಶೆ ಮಾಡಿದ್ದಾದಮೇಲೆ 5 ಚೈನ್ಸು ಲಾಸ್ಟಲ್ಲಿ ಎಂಡಿಂಗಲ್ಲಿ 2 ಕಂಬನ ಹಾಕ್ಕೊಂಡು ಎಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಫೈನಲ್ ಆಗಿ ಲುಕ್ಕು ಈ ರೀತಿಯಾಗಿ ಬರುತ್ತೆ. ನಾನು ಕಲರ್ ಕಾಂಬಿನೇಷನ್ ಚೆನ್ನಾಗಿರಲಿ ಅಂತ ಈ ಥರ ಸಿಲ್ವರ್ ಕಲರ್, ನೆವಿ ಬ್ಲೂಗೆ ಸಿಲ್ವರ್ ಕಲರ್ ಕುಚ್ಚನ್ನು ಯೂಸ್ ಮಾಡಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಬೇಗನೂ ಹಾಕಿ ಮುಗಿಸ್ಬೋದು ಈ ಡಿಸೈನು. ನನಗಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಯಾವುದಾದ್ರೂ ಸೀರೆಗೆ ಟ್ರೈ ಮಾಡೋಣ ಅಂತ ಇದ್ದೀನಿ. ಇದಕ್ಕೆ ನಾವೇನಿಲ್ಲ ಅಂದರೆ 350 ಆರಾಮಾಗಿ ಚಾರ್ಜ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಫೈನಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ. ನಿಮಗೆ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.